ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಎಬಸ್ ಕ್ಲೌಡ್ ಕಿಚನ್. ನಾನಿವತ್ತು ಒಂದು ಹೊಸ ಡಿಶ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನು ಡಿಶ್ ಅಂದರೆ ಮ್ಯಾಗಿ ಬನ್, ಎಗ್ ಮ್ಯಾಗಿ ಬನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಅದೊಂಥರ ಹೊಸ ರೆಸಿಪಿ. ನಾನು ಟೇಸ್ಟ್ ನೋಡ್ಬಿಟ್ಟು ಫುಲ್ ಫಿದಾಗೋದೆ. ಅದು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಈರುಳ್ಳಿ ತಗೊಂಡಿದ್ದೀನಿ, 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು ಸಾಂಬಾರ ತಗೊಂಡಿದ್ದೀನಿ. ವೆಜಿಟೇಬಲ್ಸ್ ಕಟ್ ಮಾಡೋವರೆಗೂ ಒಂದು ಬೌಲ್ ತಗೊಳ್ಳಿ. ಒಂದು ಬೌಲಿಗೆ ಮ್ಯಾಗಿ ಇಡಿ. ಅದಕ್ಕೆ ಬಿಸಿನೀರು ಹಾಕಿ. ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಡಿ. ಎಗ್ ಮ್ಯಾಗಿ ಬನ್ನು ರೆಡಿಯಾಗಿದೆ ಫ್ರೆಂಡ್ಸ್. ಇದ್ರ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಈಗ ಹೇಗಿದೆ ಅಂತ. ಫ್ರೆಂಡ್ಸ್, ನಮ್ಮ ತಾಯಿ ಹೇಳ್ತಾರೆ ಟೇಸ್ಟ್ ಹೇಗಿದೆ ಅಂತ. ಫ್ರೆಂಡ್ಸ್, ಎಗ್ ಮ್ಯಾಗಿ ಬನ್ನು ಚೆನ್ನಾಗಿ ಬಂದಿದೆ. ಪ್ರತಿ ಸತಿ ನಾನೇ ಟೇಸ್ಟ್ ನೋಡ್ತಾ ಇದ್ದೆ ಹೇಗಿದೆ ಇಲ್ಲ ಅಂತ. ಈ ಸತಿ ಹೊಸ್ದಾಗಿರಲಿ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಕೇಳಿ ಟೇಸ್ಟ್ ನೋಡಿಸಿದ್ದೀನಿ. ನಮ್ಮ ತಾಯಿನೂ ಫುಲ್ ಖುಷಿ ಪಟ್ಟಿದ್ದಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಆಮೇಲೆ ನಂದು ಇನ್ನೊಂದು ಇನ್ಸ್ಟಾಗ್ರಾಮಲ್ಲೂ ನಾನೊಂದು ಚಾನಲ್ ಓಪನ್ ಮಾಡಿದ್ದೀನಿ. ಏನಂತ ಎಬಾಸ್ ಬ್ಲಾಗ್ ಅಂತ ದಿನಚರಿಗಳು, ಫುಡ್ ಬ್ಲಾಗ್ಸು ಎಲ್ಲ ಮಾಡ್ತಾಯಿದ್ದೀನಿ. ಅದು ನನ್ನದೇ ಚಾನಲ್ ಇರೋದು. ಅಲ್ಲೂ ಫುಡ್ಡಿಂದ ಮತ್ತು ಎಲ್ಲ ಹಾಕ್ತಾ ಇರ್ತೀನಿ. ಆ ಚಾನಲ್ಗೂ ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮಿಗೆ ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.